ಎಲ್ರಿಗೂ ನಮಸ್ಕಾರ. ಜಯಮಾತ ಕಂಬೈನ್ಸ್ ಆಮೇಲೆ ವೈಷ್ಣವ್ ಸ್ಟುಡಿಯೋಸ್ ನಂದಲ್ಲ, ನಮ್ಮ ತಾಯಿದು. ಸೊ ಜಯಮ್ಮ ಅವ್ರದ್ದು. ಹಾಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಪರಮ್. ಆ್ಯಂಡ್ ಇದು ಪರಮ್ನ ದೊಡ್ಡ ಒಂದು ಡ್ರೀಮ್ ಆ್ಯಕ್ಚುಲಿ. ಅವ್ರ ಜೊತೆ ನಾನು ಸುಮಾರು ವರ್ಷಗಳ ಒಂದು ಫ್ರೆಂಡ್ಶಿಪ್. ಆ್ಯಕ್ಚುಲಿ ನಾನು ಒಂದು ಐ ಥಿಂಕ್ 2011 ನನಗೆ ಫಸ್ಟ್ ಪರಮ್ ನನಗೆ ಯಾವಾಗ ಜ್ಞಾಪಕ ಅಂದರೆ ಮಿಲನ ಸಿನಿಮಾ ನೋಡಿದ್ರು ನನಗೊಂದು ಪ್ರಶ್ನೆ ಕೇಳಿದರು. ಪೂಜಾ ಗಾಂಧಿ ಕ್ಯಾರೆಕ್ಟರ್ ನೋಡ್ಬಿಟ್ಟು ಕೇಳಿದ್ರು ಅವರು. ಒಂದು ಗರ್ಲ್ ಫ್ರೆಂಡು ಮದುವೆ ಆಯಿತು, ಎಲ್ಲ ಆಯಿತು, ಅವಳು ಬೇರೆ ಎಲ್ಲೋ ಇದ್ದಾರೆ, ಅಲ್ಲಿ ಪುನೀತ್ ರಾಜ್ಕುಮಾರ್ ನೋಡ್ತಾರೆ, ತಿರ್ಗಾ ಅವಾಗ ಡ್ಯೂಯೆಟ್ ಸಾಂಗ್ ಬರೋದು ಹೇಗೆ ಅಂತ ನನ್ನೊಂದು ಪ್ರಶ್ನೆ ಕೇಳಿದರು ಪರಮ್ ಅವರು. ಸೊ ಆ ಪ್ರಶ್ನೆ ನನಗೆ ಇನ್ನೂ ಜ್ಞಾಪಕ ಇದೆ. ಸೊ ನಾನು ಅವ್ರನ್ನ ಕೇಳಿದೆ, ನಾಳೆ ದಿವಸ ನಿಮ್ಮ ಗರ್ಲ್ ಫ್ರೆಂಡು, ನಿಮ್ಮ ಸ್ಕೂಲ್ ಗರ್ಲ್ ಫ್ರೆಂಡು, ಕಾಲೇಜ್ ಗರ್ಲ್ ಫ್ರೆಂಡು ಯಾರು ನೀವು ನೋಡಿದ್ರೆ ಒಂದು ಸ್ವಲ್ಪ ನಾನು ನಿಮ್ಮನ್ನ ಏನು ಕಾಡಲ್ವಾ ಅಂತ. ಹಾಂ, ಕಾಡುತ್ತೆ ಅಂತ. ಸೊ ಅದೇ ಸಾಂಗ್ ಅಂತ ಹೇಳಿದೆ ನಾನು ಅವ್ರಿಗೆ. ಸೊ ಆ ಪ್ರಶ್ನೆಯ ಮೂಲಕ ನನ್ನ ಪರಿಚಯ ಆದಂಥ ಪರಮ್ ಅವರು. ಅದಾದಮೇಲೆ ನಾವು ಟೆಲಿವಿಷನ್ ಸಂಸ್ಥೆ ಅಂತ ಶುರು ಮಾಡಿದಾಗ ನನ್ನ ಜೊತೆಗೆ ನಿಂತಂಥವ್ರು ಪರಮ್ ಅವರು. ಆ್ಯಂಡ್ ಅವರ ಪ್ಯಾಷನ್, ರೈಟಿಂಗ್ ಬಗ್ಗೆ ಇರೋಂಥ ಒಂದು ಪ್ಯಾಷನ್, ಆಮೇಲೆ ಸಿನಿಮಾ ಬಗ್ಗೆ ಇರುವಂಥ ಒಂದು ಪ್ಯಾಷನ್, ಆಮೇಲೆ ಅದನ್ನ ವಿಮರ್ಶೆ ಮಾಡೋವಂಥ ಒಂದು ಪ್ಯಾಷನ್, ಇದನ್ನೆಲ್ಲ ನಾನು ನೋಡ್ಕೊಂಡು ಬಂದಿದ್ದೆ. ಆ್ಯಂಡ್ ಅವರು ಕೋಟಿ ಸಿನಿಮಾ ಕತೆ ಹೇಳಬೇಕು ಅಂತ ಹೇಳಿದ್ರು. ಸೊ ಐ ಸ್ಟಿಲ್ ರಿಮೆಂಬರ್ ಅವತ್ತೊಂದು ಈವ್ನಿಂಗ್ ಅದು ನಾನು ಆಮೇಲೆ ಪ್ರವೀಣ್ ಅವರು ಎಲ್ಲರೂ ಇದ್ರು ಅದರಲ್ಲಿ. ಸೊ ಕತೆ ಕೇಳಿದಾಗ ನನಗೆ ಅದೊಂದು ಲೈನ್ ಬರುತ್ತೆ ಅಲ್ಲಿ, ಪ್ರತಿಯೊಬ್ಬನಲ್ಲೂ ಒಬ್ಬ ಕಳ್ಳ ಇರ್ತಾನೆ ಅಂತ. ದ್ಯಾಟ್ ವಾಸ್ ಮೈ ಕ್ಯಾಚ್ ಎಲಿಮೆಂಟ್. ನನಗೆ ಅದು ತುಂಬ ಇಷ್ಟ ಆಯಿತು, ಆ ಲೈನ್ ತುಂಬ ಇಷ್ಟ ಆಯಿತು. ಅದ್ರ ಮೇಲೆ ಓಕೆ, ಅದು ನಾನು ಹೇಳೋ ಆಗಿಲ್ಲ, ಅದ್ರ ಮೇಲೆ ಏನು ಬರುತ್ತೆ ಅಂತ ನಾನು ಹೇಳೋ ಆಗಿಲ್ಲ, ಯಾಕಂದರೆ ಟೀಸರ್ ತೋರಿಸಿಲ್ಲ. ಸೊ ಹಾಗಾಗಿ ಆ ಒಂದು ಲೈನ್ ನಾನು ತುಂಬ ಕಾಡಕ್ಕೆ ಶುರು ಮಾಡ್ತು. ನಾನು ಮನೆಗೆ ವಾಪಸ್ ಬಂದಾಗ ನನ್ನ ವೈಫ್ ಹತ್ರ ಹೇಳಿದೆ, ಇದೊಂಥರ ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ ಆ್ಯಂಡ್ ಅಪ್ರೋಚ್ ತುಂಬ ಚೆನ್ನಾಗಿದೆ, ಸೀನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಪರಮ್ಗೆ ಹೇಳಿದ್ದು ಕೂಡ, ಅಕಸ್ಮಾತ್ ಇದನ್ನ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇದನ್ನ ಏನಾದ್ರು ಮಾಡಬೇಕು ಅಂದರೆ ಐ ಆಮ್ ರೆಡಿ ಟು ಪ್ರೊಡ್ಯೂಸ್ ಇಟ್ ಅಂತ ನಾನು ಪರಮ್ ಅವ್ರಿಗೆ ಹೇಳಿದೆ ಆ್ಯಕ್ಚುಲಿ. ಸೊ ಅದಾದಮೇಲೆ ಒಂದು ಜರ್ನಿ ಆಯಿತು. ದೆನ್ ಜಿಯೋ ಸ್ಟುಡಿಯೋಸ್ ಹ್ಯಾಪನ್, ಎವ್ರಿಥಿಂಗ್ ಹ್ಯಾಪನ್, ಆ್ಯಂಡ್ ಮೈ ರೋಲ್ ವಾಸ್ ನಾಟ್ ದ್ಯಾಟ್ ಆ್ಯಕ್ಚುಲಿ. ಬಟ್ ಅವರು ಡಿರೆಕ್ಷನ್ ಮಾಡಬೇಕು ಅಂದಾಗ ಆಸ್ ಅ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ನನಗೆ ಇರೋದ್ರಿಂದ ನನಗೆ ಗೊತ್ತು, ಅದು ಒಬ್ಬ ಡೈರೆಕ್ಟರ್ಗೆ ಪ್ರೊಡಕ್ಷನ್ನ ಯಾವುದೇ ತರವಾದ ಒಂದು ಟೆನ್ಷನ್ ಆಗಲಿ, ಒಂದು ಸ್ಟ್ರೆಸ್ ಆಗಲಿ ಇಲ್ಲದೆ ಇದ್ರೆ ತುಂಬ ನೀಟಾಗಿ ಕೆಲಸ ಮಾಡ್ಬೋದು. ಸೊ ನಾನು ಪರಮ್ಗೆ ಹೇಳಿದೆ, ಸೊ ಪರಮ್ ಒಂದು ಕೆಲಸ ಮಾಡಿ, ವೈಷ್ಣವ್ ಸ್ಟುಡಿಯೋಸ್ ಅಂತ ಒಂದು ನಾವು ಸಂಸ್ಥೆ ಲಾಂಚ್ ಮಾಡ್ತಾ ಇದ್ದೀವಿ, ಬಿಕಾಸ್ ನಾನು ಡೆವಿಲ್ ಲಾಂಚ್ ಮಾಡಬೇಕು. ಸೊ ಹಾಗಾಗಿ ಅದರಲ್ಲಿ ಫಸ್ಟ್ ಸಿನಿಮಾ ನಾವು ಕೋಟಿ ಮಾಡೋಣ, ಆ್ಯಂಡ್ ವಿ ವಿಲ್ ಟೇಕ್ ಕೇರ್ ಆಫ್ ದ ಪ್ರೊಡಕ್ಷನ್ ಅಂತ ನಾನು ಹೇಳಿದೆ. ಸೊ ಹಾಗಾಗಿ ಅದು ಆಗಿದ್ದು. ಆ್ಯಂಡ್ ಆ ಪ್ರೊಡಕ್ಷನ್ ಟೀಮ್ಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ನನ್ನ ಪಾತ್ರ ತುಂಬ ಮಿನಿಮಲ್ ಆಗಿದೆ, ಯಾಕಂದರೆ ನಾನು ಆಲ್ರೆಡಿ ಡೆವಿಲಲ್ಲಿ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದೆ ರೈಟಿಂಗಲ್ಲಿ. ಸೊ ಹಾಗಾಗಿ ಅಲ್ಲಿ ನನ್ನ ಜೊತೆಗೆ ನಿಂತಿದ್ದು ಫಸ್ಟ್ ಆಫ್ ಆಲ್ ನನ್ನ ವೈಫ್ ತಶ್ವಿನಿ, ಆಮೇಲೆ ಬಾಬು ಆ್ಯಂಡ್ ಅನಿಲ್ ಅಂತ. ಸೊ ಇವರು 3 ಜನ, ಆ್ಯಂಡ್ ಪುರುಷೋತ್ತಮ್ ಆ್ಯಂಡ್ ಸಂಜಯ್ ಅಂತ, ಇವರು ಇಷ್ಟು ಜನ ಸೇರಿ ಅಲ್ಲಿ ಒಂದು ಕಂಪ್ಲೀಟ್ ಒಂದು ಜರ್ನಿನ ತುಂಬ ಸ್ಮೂತ್ ಆಗಿ ನಮಗೆ ಮಾಡಿಕೊಟ್ರು. ಆ್ಯಂಡ್ ಸಿನಿಮಾ ಇಷ್ಟು ಅದ್ಭುತವಾಗಿ ಬರೋಕ್ಕೆ ಇವರೆಲ್ಲರೂ ಶ್ರಮ ಆ್ಯಂಡ್ whatever is very, very, very important. Thank you all so much for that wonderful support from the production team. At the same time, ಕತೆ ಸಿನಿಮಾ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಧನಂಜಯ್ ಅವರ ಈಸ್ ಆಫ್ ಆ್ಯಕ್ಟಿಂಗ್ ನಾನು ಅದು ಹೇಳಲೇಬೇಕು. ಅವ್ರು ಆ್ಯಕ್ಟ್ ಮಾಡ್ತಿದ್ದಾರಾ, ಅವ್ರಿಗೆ ಎದುರುಗಡೆ ಕ್ಯಾಮ್ರಾ ಇದೆಯಾ, ಅದು ಯಾವುದು ಧನಂಜಯ್ ಗೊತ್ತಿಲ್ಲ. ಅವ್ರು ಸುಮ್ಮನೆ ಏನೋ ಡೈಲಾಗ್ ಒಪ್ಪಿಸ್ತಾ ಇರ್ತಾರೆ, ಅದು ತುಂಬ ಈಸಿಯಾಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅನದರ್ ಪರ್ಸನ್ ಹೂ ರಿಯಲಿ ಸ್ಟೋಲ್ ದಿಸ್ ಥಿಂಗ್ ಇಸ್ ಮೋಕ್ಷ ಅವರು. ಮೋಕ್ಷ ಅವ್ರು ಆ್ಯಕ್ಚುಲಿ ಬಂದು ನನಗೊಂದು 2-3 ಜನ ತೋರಿಸಿದ್ರು ಪರಮ್ ಅವರು, ಇದರಲ್ಲಿ ಯಾರು ಅಂತ. ಐ ಥಿಂಕ್ ಐ ಟುಕ್ ಅಬೌಟ್ 10 seconds ಟು ಟೆಲ್ ಪರಮ್, ನೋ ಐ ಥಿಂಕ್ ಯು ಶುಡ್ ಗೋ ಫಾರ್ ಮೋಕ್ಷ ಅಂತ. ಸೊ ಹಾಗಾಗಿ ಇಟ್ಸ್ ಅ ವಂಡರ್ಫುಲ್ ಟೀಮ್, ವಂಡರ್ಫುಲ್ ಜರ್ನಿ. ವಾಸುಕಿ ವೈಭವ್ ಅವರ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೋಬಿನ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್, ಐ ಮಸ್ಟ್ ರಿಯಲಿ ಮೆನ್ಷನ್ ದಟ್, ತುಂಬ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಆ್ಯಂಡ್ ಕೋಟಿ ಅವರ ಸಿಸ್ಟರ್ ಕ್ಯಾರೆಕ್ಟರ್ ಒಬ್ಬರು ತನುಜಾ ಅವರು, ಐ ಶುಡ್ ಮೆನ್ಷನ್ ಹರ್, ಶಿ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಆ್ಯಂಡ್ ನಾವು ಮನೆಗೆ ವಾಪಸ್ ಹೋದಾಗ ಕೆಲವೊಂದು ತುಂಬ ಪಾತ್ರಗಳನ್ನು ತಲೆಯಲ್ಲಿ ಕಾಡಿದ್ರಲ್ಲಿ ನಿಮ್ಮ ಪಾತ್ರ ಒಂದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಹಾಗೆ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಪಾರಮ್, ಐ ನೋ ದಿಸ್ ಇಸ್ ಯುವರ್ ಡ್ರೀಮ್ ಆ್ಯಂಡ್ ಡೆಫಿನೆಟ್ಲಿ ಮೇಕ್ ಅ ಲಾಟ್ ಆಫ್ ನಾಯ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್.